ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗಾಗಿ ಪಂಚತಂತ್ರದ ಕಥೆಗಳನ್ನು ಈ ವಾಹಿನಿಯ ಮೂಲಕ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ನಾನು ವೀಣಾ ಪ್ರಮೋದ್. ಪಂಚತಂತ್ರದ ಕಥೆಗಳು ಮಾಲಿಕೆಯ ಇಂದಿನ ಕತೆ ಗಿಳಿಗಳು ಮತ್ತು ರಾಜ. ಮಕ್ಕಳೇ, ಇವತ್ತು ಕತೆ ಹೇಗಿರುತ್ತೆ ಅಂತ ಕಾಯ್ತಾ ಕೂತಿದ್ದೀರಾ ಅಲ್ವಾ? ನೋಡಿ ಹೇಳ್ತೀನಿ. ಒಂದು ಕಾಡಲ್ಲಿ ಒಬ್ಬ ಬೇಡ ಇದ್ದ. ಅವನು ಒಂದಿನ ಬೇಟೆಯಾಡೋಕ್ಕೆ ಅಂತ ಕಾಡಿಗೆ ಹೋಗ್ತಾನೆ. ಅಲ್ಲಿ 2 ಗಿಣಿಗಳನ್ನ ಸೆರೆ ಹಿಡ್ದ. ಗಿಣಿಗಳನ್ನು ಹಿಡ್ಕೊಂಡಿದ್ದಕ್ಕೆ ಅವನಿಗೆ ತುಂಬ ಸಂತೋಷ ಆಯಿತು. ಅದಕ್ಕೆ ಮಾತನ್ನು ಕಲಿಸ್ತೇನೆ, ನಮ್ಮ ಮಕ್ಕಳ ಜೊತೆ ಆಡೋಕ್ಕೆ ಬಿಡ್ತೇನೆ ಅಂತೆಲ್ಲ ಯೋಚನೆ ಮಾಡ್ತಾ ಅದನ್ನು ತಗೊಂಡು ಮನೆಗೆ ಬರ್ತಾ ಇರಬೇಕಾದ್ರೆ ಒಂದು ಗಿಣಿ ಆ ಬಲೆಯಿಂದ ಹೇಗೋ ತಪ್ಪಿಸ್ಕೊಂಡು ಹಾರಿ ಹೋಗ್ಬಿಡುತ್ತೆ. ಈ ಬೇಡ ಅದನ್ನು ಹಿಡಿಯೋಕ್ಕೆ ತುಂಬ ಪ್ರಯತ್ನ ಪಡ್ತಾನೆ, ಆಗಲಿಲ್ಲ. ಸರಿ ಒಂದು ಗಿಳಿ ಇದೆಯಲ್ಲ ಅದನ್ನೇ ತೊಗೊಂಬರ್ತೀನಿ ಅಂತ ಮನೆಗೆ ತೊಗೊಂಡು ಹೋಗ್ಬಿಟ್ಟು ಅದಕ್ಕೆ ತಾನು ಆಡೋ ಮಾತೆಲ್ಲ ಕಲಿಸ್ತಾನೆ. ಅದು ಕಾಡು ಜನರ ರೀತಿಯೇ ಮಾತಾಡೋಕ್ಕೆ ಕಲ್ತ್ಕೊಳ್ಳುತ್ತೆ. ಇಲ್ಲಿ ತಪ್ಪಿಸ್ಕೊಂಡು ಹೋಯ್ತಲ್ಲ ಗಿಣಿ, ಅದು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಬ್ಬ ಋಷಿ ಅದನ್ನು ಹಿಡ್ಕೋತಾನೆ. ಅವನು ಆ ಗಿಣಿನ ನೋಡಿ ತುಂಬ ಇಷ್ಟಪಟ್ಟು ಆ ಗಿಣಿನ ಆಶ್ರಮಕ್ಕೆ ತೊಗೊಂಡು ಹೋಗಿ ಸಾಕ್ತಾನೆ. ಅದಕ್ಕೆ ಒಳ್ಳೆ ಶ್ಲೋಕಗಳನ್ನು, ಒಳ್ಳೆ ಮಾತಾಡೋದನ್ನು ಎಲ್ಲ ಕಲಿಸ್ತಾನೆ. ಒಂದು ಸಲ ಹತ್ತಿರದ ಊರಿನ ಒಬ್ಬ ರಾಜ ಕುದುರೆ ಏರಿ ಆ ಕಾಡಿಗೆ ಬೇಟೆ ಆಡೋಕ್ಕೆ ಬರ್ತಾನೆ. ಅವನು ಈ ಬೇಡದವನಿರ್ತಾನಲ್ಲ, ಅವನು ಮನೆ ಹತ್ತಿರ ಹೋಗ್ತಿದ್ದ ಹಾಗೇ ಆ ಮನೆ ಹೊರಗಡೆ ತೂಗು ಹಾಕಿದ್ದ ಪಂಜರದಿಂದ ಈ ಗಿಣಿ ಕಿರ್ಚ್ಕೊಳತ್ತೆ. ಇಲ್ಲಿ ಯಾರೋ ಬರ್ತಾ ಇದ್ದಾರೆ, ಅವನ್ನು ಹಿಡೀರಿ, ಚೆನ್ನಾಗಿ ಹೊಡೀರಿ ಅಂತ. ರಾಜ ಈ ಗಿಣಿ ಮಾತಾಡಿದ ಕೆಟ್ಟ ಭಾಷೆ ಕೇಳ್ದ. ಅಲ್ಲಿ ನಿಂತ್ಕೊಳ್ಳೋಕೆ ಇಷ್ಟ ಆಗದೆ ಕಾಡಿನ ಇನ್ನೊಂದು ಭಾಗಕ್ಕೆ ಹೊರಟು ಬರ್ತಾನೆ. ಅಲ್ಲಿ ಈ ಋಷಿ ಆಶ್ರಮ ಇರುತ್ತೆ. ಆ ಋಷಿ ಆಶ್ರಮದಲ್ಲಿ ಇದ್ದ ಪಂಜರದಲ್ಲಿ ಆ ಗಿಳಿ ರಾಜನ ನೋಡಿದ ತಕ್ಷಣವೇ ಹೇಳುತ್ತೆ, ಸ್ವಾಗತ, ದಯಮಾಡಿ ಬನ್ನಿ, ಕುಳಿತುಕೊಳ್ಳಿ. ತಮಗಾಗಿ ನಾನೇನು ಮಾಡಲಿ? ಒಂದು ಲೋಟ ನೀರು ಕುಡೀರಿ, ಸ್ವಲ್ಪ ಸಿಹಿಯನ್ನು ಸ್ವೀಕರಿಸಿ ಅಂತ ಹೇಳುತ್ತೆ. ಆಮೇಲೆ ಆ ಗಿಣಿ ಅಷ್ಟಕ್ಕೆ ಸುಮ್ಮನಾಗಲ್ಲ, ತನ್ನ ಯಜಮಾನರನ್ನ ಕರೆಯುತ್ತೆ. ಗುರೂಜಿ, ಕುದುರೆ ಮೇಲೆ ಇಲ್ಲಿಗೆ ಒಬ್ಬ ಅತಿಥಿ ಬಂದಿದ್ದಾರೆ, ಅವರನ್ನು ಕರೆದು ಸತ್ಕಾರ ಮಾಡಿ ಒಳ್ಳೆ ಆಹಾರ ನೀಡಿ ಅಂತ ಹೇಳ್ತು. ರಾಜ ಈ ಗಿಳಿಯ ಜಾಣತನದ ಮಾತುಗಳಿಂದ ತುಂಬ ಪ್ರಭಾವಿತನಾಗ್ತಾನೆ. ಆಗ ಅವನು ಗಿಣಿನ ಕೇಳ್ತಾನೆ, ಈಗಷ್ಟೇ ನಾನು ಇನ್ನೊಂದು ಗಿಳಿನ ನೋಡಿಬಿಟ್ಟು ಬಂದೆ, ಅದು ತುಂಬ ಕೆಟ್ಟ ಮಾತಾಡ್ತಾ ಇತ್ತು. ನೀನು ನೋಡಿದ್ರೆ ಎಷ್ಟು ಚೆನ್ನಾಗಿ ಒಳ್ಳೆ ಮಾತನಾಡ್ತಿದ್ದೀಯಾ ಅಂತ. ಆವಾಗ ಗಿಳಿ ಹೇಳತ್ತೆ, ಮಹಾರಾಜ, ನಾನು ಆ ಗಿಳಿ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೇ. ಒಬ್ಬ ಬೇಡ ನಮ್ಮನ್ನು ಕರ್ಕೊಂಡು ಬರಬೇಕಾದ್ರೆ ನಾನು ಹೇಗೋ ತಪ್ಪಿಸ್ಕೊಂಡ್ಬಿಟ್ಟೆ. ಈ ಋಷಿಗಳ ಕೈಗೆ ಸಿಕ್ಕಿ ಅವ್ರ ಆಶ್ರಮದಿಂದ ನಾನು ಒಳ್ಳೆ ಮಾತನ್ನು, ಒಳ್ಳೆ ನಡವಳಿಕೆನ ಕಲ್ತ್ಕೊಂಡೆ. ಆದರೆ ಬಹುಶಃ ನನ್ನ ಆ ತಮ್ಮ ಬೇಡ್ರವನ ಕೈಗೆ ಸಿಕ್ಕಾಕೊಂಡು ಅವ್ರ ಮಾತುಗಳನ್ನೇ ಕಲ್ತ್ಬಿಟ್ಟಿದ್ದಾನೆ ಅಂತ ಹೇಳುತ್ತೆ. ಆವಾಗ ರಾಜನಿಗೆ ಅನಿಸುತ್ತೆ, ಒಳ್ಳೆ ವಾತಾವರಣ, ಒಳ್ಳೆಯವರ ಸಂಘದಲ್ಲಿದ್ದರೆ ನಾವು ಒಳ್ಳೆಯರಾಗಬಹುದು ಅನ್ನೋದು ಅರ್ಥ ಆಗತ್ತೆ. ಬೇಡರ ದೊರೆ ಆ ಗಿಣಿಗೆ ಒರಟು ಭಾಷೆ ಕಲಿಸಿದ್ರೆ ಋಷ್ಯಾಶ್ರಮದ ಗಿಳಿ ನಯವಾಗಿ, ವಿನಯದಿಂದ, ಒಳ್ಳೆ ಸಂಸ್ಕಾರದಿಂದ ಮಾತಾಡುತ್ತೆ. ನೋಡಿದ್ರ ಮಕ್ಕಳೇ, ಯಾವಾಗಲೂ ನಮ್ಮ ಸಂಘ ಒಳ್ಳೆಯದಾಗಿರಬೇಕು. ಕೆಟ್ಟವರ ಸಹವಾಸದಲ್ಲಿ ಬಿದ್ದರೆ ನಾವು ಕೆಟ್ಟವ್ರ ಥರನೇ ಆಗ್ಬಿಡ್ತೀವಿ. ಅದೇ ಒಳ್ಳೆ ಜನಗಳ ಜೊತೆ ಬೆರೆತರೆ ನಾವು ಒಳ್ಳೆ ನಡವಳಿಕೆನ ಕಲ್ತ್ಕೋತೀವಿ ಅಲ್ವಾ? ಮುಂದಿನ ಸಂಚಿಕೆಯಲ್ಲಿ ನಿಮಗೆಲ್ಲ ಇನ್ನೊಂದು ಕತೆ ಹೇಳ್ತೀನಿ, ಆಯಿತಾ?